ವಾಹ್ ಏನ್ ಮ್ಯಾಚ್ ಗುರು. ಹಾಯ್ ನಮಸ್ಕಾರ ಸ್ನೇಹಿತರ, ಕ್ರಿಕೆಟ್ ಕನ್ನಡ ಸ್ವಾಗತ ಸುಸ್ವಾಗತ. ಇವತ್ತು ಮುಂಬೈ ವರ್ಸಸ್ ಪಂಜಾಬ್. ಹೌದು, ಶ್ರೇಯಸ್ ಅಯ್ಯರ್ ಒಂದು ಮಾತು ಹೇಳಿದ್ರು, RCB ಒಟ್ಟಿಗೆ ಸೋತಾಗ ನಾವು ಸೋತಿದೀವಿ ಇನ್ನು ಬಿದ್ದಿಲ್ಲ ಅಂತ. ಅದನ್ನ ಇವತ್ತು ಪ್ರೂವ್ ಮಾಡ್ಬಿಟ್ರು ಗುರು. ಎಂತ ಮ್ಯಾಚ್, ಏನ್ ಬ್ಯಾಟಿಂಗು, ವಾಹ್ ಕ್ಯಾಪ್ಟನ್ಸಿ ಅಂದ್ರೆ ಇದು ಗುರು ಶ್ರೇಯಸ್ ಅಯ್ಯರ್ದು. ಏನ್ ಬ್ಯಾಟಿಂಗ್, 87 ರನ್ 8 ಸಿಕ್ಸು, 87 ರನ್ 8 ಸಿಕ್ಸ್ ಹೊಡೆದವ್ರೆ. ಅದು 41 ಬಾಲಿಗೆ. ಕ್ಯಾಪ್ಟನ್ಸಿ ಇದ್ರೆ ಅದು ಇದು ಗುರು. ಇದೇ ಕ್ಯಾಪ್ಟನ್ಸಿ ಬೇರೆ ಯಾರಾದ್ರೂ ಬಿಗ್ ಪ್ಲೇಯರ್ ಆಗಿದ್ರೆ ಬೇರೆ ಲೆವೆಲ್ ಹೋಗಿರೋದು. ಯಾಕಂದ್ರೆ ಇಂಪಾರ್ಟೆಂಟ್ ಆಗಿರೋದು ಏನಂತಂದ್ರ ಇವ್ರ ಕ್ಯಾಪ್ಟನ್ಸಿ, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಲಿ ಎಲ್ಲ ಫ್ರಾಂಚೈಸಿಯಲ್ಲೂ ಕೂಡ ಸೆಮಿಫೈನಲ್ ಫೈನಲ್ ಹೋಗಿದ್ದಾರೆ. ವರ್ಸಸ್ KKR ಡೆಲ್ಲಿ, ಇವಾಗ ಪಂಜಾಬ್. ಫಾರ್ ದ ಫಸ್ಟ್ ಟೈಮ್ ಪಂಜಾಬ್ ಫೈನಲ್ ಹೋಗಿರೋದು. ಪಂಜಾಬ್ ವರ್ಸಸ್ RCB ಇದೇ ಮಂಗಳವಾರ 3ನೇ ತಾರೀಕಿಗೆ ಗ್ರ್ಯಾಂಡ್ ಆಗಿ ಎಲ್ಲರೂ ಕಾಯ್ಕೊಂಡು ನಿಂತ್ಕೊಳ್ಳಿ. ಇಬ್ರು ಕೂಡ ಫಸ್ಟ್ ಟೈಮ್ ಕಪ್ ಗೆಲ್ಲೋದು RCB ಪಂಜಾಬ್. ಎರಡು ಟೀಮ್ ಕೂಡ 18 ಸೀಸನ್ ನಂತರ ಫಸ್ಟ್ ಟೈಮ್ ಕಪ್ ಗೆಲ್ಲೋದು. ಯಾರು ಗೆಲ್ತಾರೋ ಅಂತ ಕುತೂಹಲ ಎಲ್ಲರಿಗೂ ಇರುತ್ತೆ. ಫಸ್ಟ್ ಆಫ್ ಆಲ್ RCB ಫ್ಯಾನ್ಸ್ ಗೊತ್ತು, ನಾವೇ ಗೆಲ್ತೀವಿ ಅಂತ ಕನ್ಫರ್ಮ್ ಆಗಿ ಗೊತ್ತಿರತ್ತೆ. ಆದ್ರೆ ಪಂಜಾಬ್ ಫ್ಯಾನ್ಸ್ಗೂ ಕೂಡ ನಾವೇ ಗೆಲ್ತೀವಿ ಅಂತ ಕನ್ಫರ್ಮೇಶನ್ ಗೊತ್ತಿರತ್ತೆ. ಆದ್ರೆ ಮ್ಯಾಚ್ ಹೇಳಕ್ಕಾಗಲ್ಲ ಯಾವ ರೀತಿ ತಿರ್ಗತ್ತನ. ಮುಂಬೈ ಎಲ್ಲರೂ ಹೇಳ್ತಾ ಇದ್ರು ಮುಂಬೈ ಫೈನಲ್ ಬರತ್ತೆ, ಮುಂಬೈ RCB ಫೈನಲ್ಗೆ ಹಣಾಹಣಿ ಪಂದ್ಯ ಆಡತ್ತಂತ. ಬಟ್ ಶ್ರೇಯಸ್ ಅಯ್ಯರ್ ಇಂಡಿಯಾ ಫ್ಯೂಚರ್ ಕ್ಯಾಪ್ಟನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಫ್ಯೂಚರ್ ಕ್ಯಾಪ್ಟನ್ ಈ ಶ್ರೇಯಸ್ ಅಯ್ಯರ್ ಮ್ಯಾಚ್ ಅನ್ನ ಬದಲಾಯಿಸ್ಬಿಟ್ಟಿದ್ದಾರೆ. ಅದು 5 ಕಪ್ ಗೆದ್ದಿರೋ ಮುಂಬೈ ತಂಡನ ನೆಲ ಸಮವಾಗಿ ಮುಳಿಸಿ ಮ್ಯಾಚ್ ನ ಕ್ಲಿಯರ್ ಆಗಿ 204 ನ ಗ್ರ್ಯಾಂಡ್ ಆಗಿ ಚೇಸ್ ಮಾಡಿದ್ದಾರೆ. ಇದಕ್ಕೆ ಸಾಥ್ ಕೊಟ್ಟಿದ್ದು ಇಂಗ್ಲಿಷು. ಅದೇ ರೀತಿ ಎಲ್ಲ ರೀತಿ ಬ್ಯಾಟಿಂಗ್ ಪ್ರದರ್ಶನ, ಬಾಲಿಂಗ್ ಪ್ರದರ್ಶನ ಸೂಪರ್ ಆಗಿ ಮಾಡಿದ್ದಾರೆ. ಹಾಯ್ ಸ್ನೇಹಿತರ, ನೆಕ್ಸ್ಟ್ RCB ವರ್ಸಸ್ ಪಂಜಾಬ್ 2025 ಫೈನಲ್ ಪಂದ್ಯದ ಕಾಯ್ಕೊಂಡು ಕೂತಿದ್ದೀವಿ ಎಲ್ಲರೂ ಕೂಡ. ನನಗೆ ಗೊತ್ತು ನೀವು ಕಾದಿದ್ದೀರಾ, ನಾನು ಕಾಯ್ತಾ ಇರ್ತೀನಿ. ನೋಡೋಣ, ನೆಕ್ಸ್ಟ್ ಒಂದೇ ದಿನ ಬಾಕಿ. ಮಂಗಳವಾರ ಪಂಜಾಬ್ ವರ್ಸಸ್ RCB. ಎಲ್ಲ ಫ್ಯಾನ್ಸ್ಗಳು ವೇಟ್ ಮಾಡಿ. ಮುಂಬೈ ಮನೆಗೆ, ಪಂಜಾಬ್ ಫೈನಲ್ಗೆ. ಹಾಗೆ ನಮ್ಮ ಕ್ರಿಕೆಟ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.